ಅದರಲ್ಲಿ ಆ ಬದಲಾವಣೆ ತಗೊಂಡ್ಬಂದಿದ್ದು ಐ ಥಿಂಕ್ ಗಣೇಶ್ ಅನ್ಸುತ್ತೆ. ಗಣೇಶ್ ಎಂಟ್ರಿಯಿಂದ ಒಂದು ಬದಲಾವಣೆ ಆಯಿತು. ಆ್ಯಂಡ್ ಆಫ್ ಕೋರ್ಸ್ ಯಶ್ ಪೀರಿಯಡ್ ಅಲ್ಲಿ ನೀವು ಸಿನಿಮಾಗಳಲ್ಲಿ ಹೆಚ್ಚಾಗಿ ಮಾಡೋದು. ಗಣೇಶ್, ವಿಜಿ, ಆಮೇಲೆ ಯಶ್, ಈ ಥರ. ಯಶ್ ನಿಮ್ಮ ಜೊತೆನೆ ಕೆಲಸ ಮಾಡಿದ್ರು ಒಟ್ಟಿಗೆ. ಯಶ್ ಅವರು ತುಂಬಾ ವಿಷಯದಲ್ಲಿ ಹೇಳ್ತಾ ಇರ್ತಾರೆ, ಅಂದ್ರೆ ನಾನು ಹಿಂಗಾಗತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ, ಅದು ಹಂಗೆ ಆಗತ್ತೆ ಅಂತ. ಮೊದಲಿಂದಾನು ಹಾಗೇನಾ? ನಾನು ಅದನ್ನ ಹೇಳಿದ್ದು. ಆ ಥರದ ಐ ಥಿಂಕ್ ಆ ಜನ್ರೇಷನ್ ಅಷ್ಟೊತ್ತಿಗೆ ದೇವರ್ ವೆರಿ ಶ್ಯೂರ್ ಏನಾಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಓಕೆ. ಅಂಡ್ ಅದಕ್ಕೆ ಕೆಲಸ ಮಾಡ್ತಾ ಇದ್ದಿತ್ತು. ಅವ್ರದ್ದು ಅಕಸ್ಮಾತ್ 3 ಗಂಟೆ 4 ಗಂಟೆಗೆ ಏನೋ ಸೀನ್ ಮುಗಿದ್ರೆ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಸ್ಟ್ರೈಟ್ ಅವೇ ಜಿಮ್ಗೆ ಹೋಗೋದು ಅಥವಾ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು. ಹಿ ವಾಸ್ ಪ್ರಿಪೇರಿಂಗ್ ಹಿಮ್ಸೆಲ್ಫ್. ಸೊ ಎಲ್ಲಿಗೆ ಹೋಗಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಥವಾ ನಾನು ನಿಂತ್ಕೊಂಡ್ರೆ ಇಲ್ಲೇ ನಿಂತ್ಕೋತೀನಿ ಅನ್ನೋದು ಗೊತ್ತಿತ್ತು. ಅದು ಹಾಗೆ ಮ್ಯಾನಿಫೆಸ್ಟ್ ಆಗಿರೋದು ಯಶ್ ವಿಷಯದಲ್ಲಂತೂ 100%. ಏನು ಮಾತಾಡ್ತಿದ್ರು ನಿಮ್ಮ ಹತ್ರ ಕೂತ್ಕೊಂಡಾಗ? ಇನ್ ಕೇಸ್ ತುಂಬ ಅಂದರೆ ಆ್ಯಕ್ಟಿಂಗ್ ಬಗ್ಗೆನೇ ಇರ್ಬೋದು, ಅಥವಾ ಮಾತುಗಳೇ ಏನಾದರೂ ಡೈಲಾಗ್ಸ್ ಇದ್ರುವಾಗ ಅದ್ರ ಬಗ್ಗೆ ಚರ್ಚೆ. ಫ್ಯೂಚರ್ ಏನಾದರೂ ಹೇಳ್ಕೊತಿದ್ರೆ ನಾನು ಈ ಪೊಸಿಷನ್ಗೆ ಹೋಗ್ತೀನಿ ಅಂತ? ಯಾಕಂದರೆ ಆಲ್ವೇಸ್ ಮ್ಯಾನಿಫೆಸ್ಟ್. ಇಲ್ಲ, ಆ ಥರದ್ದು ಓಪನ್ ಆಗಿ ಯಾವತ್ತೂ ಹೇಳ್ಕೊಂಡಿದ್ದಿಲ್ಲ. ಯಾವತ್ತೂ ಹೇಳ್ಕೊಂಡಿದ್ದಿಲ್ಲ. ಅಂದರೆ ಆಸೆ ಇತ್ತು ಅನ್ನೋದು ಗೊತ್ತು, ಹೀರೋ ಆಗಬೇಕು ಅನ್ನೋದು. ತುಂಬ ಕಡೆ ಟ್ರೈ ಮಾಡ್ತಾ ಇದ್ದಿದ್ದು ಗೊತ್ತು ನಮಗೆ. ಇಂಥ ಕಡೆ ಹೋಗಿದ್ದೇಣ, ಹಿಂಗೆ ಮಾಡಿದೆ, ಈ ಥರದ ಹೇಳೋನು ಅಷ್ಟೇ. ಅದು ಬಿಟ್ಟರೆ ನಾನು ಇಲ್ಲೇ ನಿಂತ್ಕೋತೀನಿ ಅನ್ನೋದು ಮನಸ್ಸಿನೊಳಗೆ ಇತ್ತು ಅನಿಸುತ್ತೆ. ಅಂದರೆ ಈಗ ಆ ಬೆಳೆಯೋ ವಯಸ್ಸಿನಲ್ಲಿ ಹೇಳಿದ್ರೆ ಸ್ವಲ್ಪ ಸೀನಿಯರ್ಸ್ ಆದ್ರೆ ಅಂತಾರೆ, ಆಯ್ತು ಹೋಗಲ್ಲ ಮಾಡೋದೇನೋ ಮಾಡೋ ಅಂದ್ಬಿಡಬಹುದು ಅನ್ನೋದು ಇತ್ತೋ ಏನೋ. ಅಥವಾ ಸಹಜವಾಗಿ ಅಂತಾರೆ ಗೊತ್ತಾ ಕೆಲವರು, ನಾನು ಯಾವತ್ತೂ ಯಾರಿಗೂ ಏನು ಅಂದಿಲ್ಲ, ಬಟ್ ಅಂದ್ಬಿಡ್ಬೋದೇನೋ ಅನ್ನೋದು ಇರ್ಬೋದೇನೋ, ಬಟ್ ಮನಸ್ಸಿನಲ್ಲಿ ಗಾಢವಾಗಿತ್ತೇನೋದು. ಅಂದರೆ ನಾನು ಇಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಅಂತ. ಸೊ ಅದು ಮ್ಯಾನಿಫೆಸ್ಟ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಆಗುತ್ತೆ. ಬಟ್ ಇಲ್ಲ, ಅವನು ಆ ಜಾಗಕ್ಕೆ ಹೋಗಬೇಕು ಅಂತಲೇ ಪ್ರಿಪೇರ್ ಆಗಿ ಬಂದಂಥ ವ್ಯಕ್ತಿ. ಸೊ ನೋ ಡೌಟ್ ಆ ಶ್ರದ್ಧೆ ಅಲ್ಲೂ ಇರ್ತಾಯಿತ್ತು. ನನ್ನ ಸರ್ಗೆ ತಲೆ ತಿನ್ನೋದು ಅಂತಲ್ಲ, ಸೊ ಎಲ್ಲವೂ ತಿಳ್ಕೊಳ್ಳೋ ಪ್ರಯತ್ನ, ಅದು ಏನೋ ಒಂಥರ ಆಸೆ. ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ. ನನಗೆ ಅದನ್ನು ಭಾಳ ಇಷ್ಟ ಆಗೋದು. ಬೆಳಗ್ಗೆ ಲೇಟಾಗಿ ಬಂದರೂ ಜಿಮ್ಗೆ ಹೋಗ್ಬಿಟ್ಟು ಬರೋದು, ಆಮೇಲೆ ಎಲ್ಲೋ ಏನೋ ಒಟ್ಟಿನಲ್ಲಿ ಮಾಡ್ತಾ ಇರೋದು ಟು ಕೀಪ್ ಹಿಮ್ಸೆಲ್ಫ್ ಬಿಸಿ. ಆಲ್ವೇಸ್ ಬಿಸಿ. ಇಲ್ಲ ನಾಟಕ ಮಾಡ್ತಾ ಇರೋದು ಬೆನಕಾದಲ್ಲಿ, ಈ ಥರ. ಲವ್ಲಿ.